ಶ್ರೀಕಾಂತ್ ಶ್ರೀಕಾಂತ್ ಓ ಪ್ರೇಮಾತ್ಗೆ ಅನ್ಸುತ್ತೆ. ಅದಕ್ಕೆ ಬನ್ನಿ ಬನ್ನಿ ಅದಕ್ಕೆ. ಏನಾಯ್ತು ಅದಕ್ಕೆ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಶ್ರೀಕಾಂತ್ ನಿಮ್ಮಮ್ಮ ಎಲ್ಲಿ? ನಿಮ್ಮಮ್ಮ ಎಲ್ಲಿ? ಅದಕ್ಕೆ ಏನಾಯ್ತು? ಅಮ್ಮ ಏನ್ ಮಾಡಿದ್ಲು? ಅವಳು ಏನಾದ್ರೂ ಒಂದು ಮಾಡಿರ್ತಾಳೆ. ಅದಕ್ಕೆ ನೀವು ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅದಕ್ಕೆ? ನೋಡು ಕವಿತಾ, ನಾನು ನಿನ್ನ ಜೊತೆ ಆಗಲಿ ನಿಮ್ಮ ಅಣ್ಣನ ಜೊತೆ ಆಗಲಿ ಮಾತಾಡಕ್ಕೆ ಬಂದಿಲ್ಲ. ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕು. ಎಲ್ಲಿದ್ದಾರೆ ಕರಿ. ಅಯ್ಯೋ ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ ಸ್ವಲ್ಪ. ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ನಾನು ಅವಾಗಲೇ ಹೇಳಿದ್ನಲ್ಲ ಕವಿತಾ, ನಾನು ಇಲ್ಲಿ ಕೂತ್ಕೊಳ್ಳೋದಾಗಲಿ ಮಾತಾಡೋಕ್ಕಾಗಲಿ ನಿಮ್ಮ ಜೊತೆ ಬಂದಿಲ್ಲ. ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕು. ಎಲ್ಲಿದ್ದಾರೆ ಕರಿ. ಓಹೋ ಏನು? ಏನಕ್ಕೆ ಕರ್ತಾ ಇದ್ದೀನಿ ಮನೆಗೆ ಬಂದ್ಬಿಟ್ಟು ನೀನು? ಏನು ಅಂತ ನಿಮ್ದು? ಏನು ಬಾಯಿ ಬಂದಾಗೆಲ್ಲ ಮಾತಾಡ್ತಿದ್ರಿ ಫೋನ್ ಮಾಡಿ? ಏನು ಅಂತ ಏನು ಹೇಳಿ ಬಂದಿದ್ದೀರಲ್ಲ ಇಲ್ಲಿಗೆ ಎದುರುಗಡೆನೆ. ಏನು ನಿಮ್ದು? ನೆನ್ನೆ ಫೋನಲ್ಲಿ ಮಾತಾಡೋದಾಗ ಕಟ್ ಮಾಡ್ಬಿಟ್ಟೆ. ಈಗ ಬಂದಿದ್ದೀಯ ಕೇಳಕ್ಕೆ? ಮನೆ ಹಾಳಿ ನನ್ನ ಮನೆನೇ ಹಾಳು ಮಾಡ್ಬಿಟ್ಟಲ್ಲ. ಮನೆ ಹಾಳಿ ನನ್ನ ಮಗನ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ. ಅಮ್ಮ ಏನಾಗಿದೆ ನಿನ್ಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅದಕ್ಕೆ ಜೊತೆ? ಅವ್ರೇನ್ ಮಾಡಿದ್ರು? ಏನ್ ಮಾಡಿದ್ಲಾ? ನನ್ನ ಮನೆನೇ ಹಾಳು ಮಾಡಿದ್ಲು, ನಿನ್ ಜೀವನನೇ ಹಾಳು ಮಾಡಿದ್ಲು. ಇವಳು ತಂಗಿ ನಾಟಕ ಆಡ್ಕೊಂಡು ಕೂತಾಳೆ ಯಾವನ್ ಜೊತೆನೋ. ನೋಡಿ ಅತ್ತೆ, ಇನ್ನೊಂದು ಮಾತು ನೀವು ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ಅತ್ತೆ ಅಂತ ನೀವು ನೋಡೋದಿಲ್ಲ. ಹಲ್ಲು ಉದುರಿಸ್ಬಿಡ್ತೀನಿ. ಏನು ಅನ್ಕೊಂಡಿದ್ದೀರಾ ಅಂತ? ನಾನು ಹೋಗ್ಲಿ ಇವತ್ತೆಲ್ಲ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ಸುಮ್ಮನೆ ಇದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ ನೀವು? ಏನು ಗೊತ್ತು ನಿಮಗೆ ನನ್ನ ತಂಗಿ ಬಗ್ಗೆ? ಏನತ್ತೆ ಗೊತ್ತು? ಅವಳು ಬೇರೆ ಮನೆ ಮಾಡ್ಕೊಂಡು ಹೋಗಿರ್ಬೋದು. ಅವಳು ಆಸ್ತಿ ಅಂತಸ್ತು ಅಂತ ಆಸೆ ಇರ್ಬೋದು. ಕಾರಣ ಏನು ಗೊತ್ತಾ ಅಂತ, ನಮ್ಮಪ್ಪ ಅಮ್ಮ ಅವಳನ್ನ ಚಿಕ್ಕ ವಯಸ್ಸಿಂದ ರಾಣಿ ಥರ ನೋಡ್ಕೊಂಡಿದ್ದಾರೆ, ಮಹಾರಾಣಿ ಥರ ಬೆಳೆಸಿದೀವಿ. ಈ ಮನೆಗೆ ಬಂದಮೇಲೆ ಅವಳು ಕಷ್ಟ ಆಗಿದೆ. ಅದಕ್ಕೆ ಅವಳು ಇಷ್ಟಪಟ್ಟಂತೆ ಬದುಕಬೇಕಂತ ಹೋಗಿದ್ದಾಳೆ. ಅದರಲ್ಲಿ ಏನು ತಪ್ಪು? ನಿಮ್ಮ ಗಂಡನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲಾ? ಇಲ್ಲ ತಾನೆ? ಅವಳ ಆಸ್ತಿ ಅವಳ ಹೆಸರು ಬಂದ್ಮೇಲೆ ಇಲ್ಲಿಗೆ ಬಂದಿದ್ಲ ಇಲ್ವಾ ಶ್ರೀಕಾಂತ್? ಬಂದಿಲ್ಲ ತಾನೆ? ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಟ್ಲು ತಾನೆ? ಆದರೆ ನೀವೇನು ಮಾಡಿದ್ರಿ? ಅವಳ ಆಸ್ತಿ ಬೇಡ ನನಗೆ, ನನ್ನ ದೊಡ್ಡ ಸ್ವಾಭಿಮಾನಿ ಅಂತ ನಿಮ್ಮ ಮಗ ಹೇಳ್ದ. ಆಯಿತು ಬಿಡು, ನಿನ್ನ ಸ್ವಾಭಿಮಾನ ನಿನಗಿರಲಿ, ನಾನು ಹಿಂಗೆ ಬದುಕೋದು ಅಂತ ಅವಳು ಹೋದ್ಲು. ಅದರಲ್ಲಿ ಏನು ತಪ್ಪು? ಅವಳು ಪಾಳ್ಗಳು ಬದುಕ್ತಿದ್ದಾಳೆ. ಹಾಗಂತ ಅವಳು ನಿಮ್ಮ ಮಗನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಅಂತಲ್ಲ. ಇವತ್ತಿಗೂ ಈ ಕ್ಷಣಕ್ಕೂ ಅವಳು ಈ ಶ್ರೀಕಾಂತ್ಗೋಸ್ಕರನೇ ಕಾಯ್ತಿದ್ದಾಳೆ, ಅವಳಿಗೋಸ್ಕರನೇ ಬದುಕ್ತಿದ್ದಾಳೆ. ಅಂಥದ್ರಲ್ಲಿ ನನ್ನ ತಂಗಿ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಿದ್ದೀರಲ್ಲ, ಮನುಷ್ಯತ್ವ ಇಲ್ವಾ ನಿಮಗೆ? ಅಲ್ಲ, ನೀವೊಂದು ಹೆಣ್ಣ ಅಂತ ನಾನು ಕೇಳ್ತಿರೋದು. ಅದಕ್ಕೆ ಸುಮ್ಮನೆ ಇರು ದಯವಿಟ್ಟು. ಏನಾಯ್ತು ಅದಕ್ಕೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಏನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಶ್ರೀಕಾಂತ್, ನಿನಗೆ ರಾಜೇಶ್ ಅಂತ ಹುಡುಗ ಗೊತ್ತಾ? ನಮ್ಮ ಪಿಂಕಿ ಫ್ರೆಂಡು, ಚಿಕ್ಕ ವಯಸ್ಸಿಂದಾನು ಜೊತೆ ಬೆಳೆದು ಓದ್ದೋರು ಅವರು. ಅವ್ನು ಫಾರಿನಲ್ಲಿದ್ದಾನೆ. ನಿನ್ನೆ ತಾನೇ ಫಾರಿನಿಂದ ಬಂದ. ಅವಳ ಬಗ್ಗೆ ನಿನ್ಗೇನಾದ್ರೂ ಹೇಳಿದ್ಲ ಪಿಂಕಿ? ಹೌದು ಗೊತ್ತು. ಅವ್ರು ಚಿಕ್ಕ ವಯಸ್ಸಿಂದಾನು ಜೊತೆಲಿ ಬೆಳೆದವರು. ಅವರಿಬ್ರು ತುಂಬ ಕ್ಲೋಸ್ ಫ್ರೆಂಡ್ಸು. ನನಗೂ ಅವನ ಬಗ್ಗೆ ತುಂಬ ಹೇಳ್ತಾಳೆ. ಯಾವಾಗಲೂ ಜಾಸ್ತಿ ಅವನ ಬಗ್ಗೆ ಹೇಳ್ತಿರ್ತಿದ್ಲು. ಫಾರಿನಲ್ಲಿದ್ದಾನೆ ಅಂತ ಹೇಳ್ತಿದ್ಲು. ಬಂದಿರ್ಬೋದೇನೋ. ಇವಾಗ ಏನಾಯ್ತು ಅದಕ್ಕೆ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀವ್ಯಾಕೆ ಅಮ್ಮನ ಜೊತೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಅಣ್ಣ, ನೀನು ಸ್ವಲ್ಪ ಸುಮ್ಮನಿರು. ನಿಮ್ಮ ಅಮ್ಮನ ವಹಿಸ್ಕೊಂಡು ಮಾತಾಡಬೇಡ ನೀನು. ಅದಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ ಅಂದರೆ ನಿಮ್ಮ ಅಮ್ಮ ಏನೋ ಮಾಡಿರ್ತಾರೆ. ಫಸ್ಟ್ ಅದೇನು ಅಂತ ಕೇಳು. ಏನಾಯ್ತು ಅಂತ ಹೇಳಿ ಅದಕ್ಕೆ. ಏನು ಇಲ್ಲ ಶ್ರೀಕಾಂತ್, ರಾಜೇಶ್ ಬಂದಿದ್ದಾನೆ ಫಾರಿನಿಂದ. ಪಿಂಕಿ ನೋಡ್ಬೇಕು ಅಂತ ನಿನ್ನೆ ಅವ್ರ ಮನೆಗೆ ಹೋಗಿದ್ದಂತೆ. ಇಬ್ರು ಕುತ್ಕೊಂಡು ಹಾಲಲ್ಲಿ ಮಾತಾಡ್ತಿದ್ರಂತೆ. ಇವ್ರು ಏನಕ್ಕೆ ಅಲ್ಲಿ ಹೋಗ್ಬೇಕು? ನೀನೇ ಬೇಡ ಅಂದಮೇಲೆ ಇವ್ರು ಬಾಯಿ ಮುಚ್ಕೊಂಡು ಇರ್ಬೇಕು ತಾನೆ. ಹೋಗೋದಲ್ದೆ ಅಲ್ಲಿ ಹೋಗಿ ನೋಡ್ಬಿಟ್ಟು ಅವ್ರಿಬ್ರಿಗೂ ಕೆಟ್ಟದಾಗೆಲ್ಲ ಮಾತಾಡಿ ಬಾಯಿಗೆ ಬಂದಾಗೆಲ್ಲ ಅಂದ್ಬಿಟ್ಟು ಬಂದಿದ್ದಾರೆ. ಇವ್ರಿಗೆ ಏನು ರೈಟ್ಸ್ ಇದೆ? ಅವಳ ಬಗ್ಗೆ ಗೊತ್ತಿಲ್ಲದೆ ಅವಳ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡೋಕ್ಕೆ ಇವ್ರಿಗೆ ಏನು ರೈಟ್ಸ್ ಇದೆ ಅಂತ. ಅಷ್ಟೇ ಅಲ್ಲ ಶ್ರೀಕಾಂತ್, ನನಗೆ ಫೋನ್ ಮಾಡಿ ನೀನು ನನ್ನ ಮನೆ ಹಾಳು ಮಾಡಿದೆ, ನಿನ್ನ ತಂಗಿ ಅಲ್ಲಿ ಯಾವನ ಜೊತೆ ಚಕ್ಕಂತ ಆಡ್ತಿದ್ದಾಳೆ, ನೀನು ನನ್ನ ಮಗನ ಭಾಳ ಹಾಳು ಮಾಡಿದೆ, ನನ್ನ ಮನೆ ಹಾಳು ಮಾಡಿದೆ ಅಂತ ಕೆಟ್ಟದಾಗೆಲ್ಲ ಮಾತಾಡ್ತಿದ್ದಾರೆ ಇವರು. ಏನು ಅನ್ಕೊಂಡಿದ್ದಾರೆ ನಿಮ್ಮಮ್ಮ ನಮ್ಮನ್ನ? ಏನು ಅನ್ಕೊಂಡಿದ್ದಾರೆ ಅಂತ ಕೇಳ್ತಿರೋದು. ಅಮ್ಮ, ಅದಕ್ಕೆ ಹೇಳ್ತಿರೋದು ನಿಜನಾ? ನೀನು ಪಿಂಕಿ ಅವ್ರ ಮನೆಗೆ ಹೋಗಿದ್ಯಾ? ಅಲ್ಲಿ ರಾಜೇಶ್ ಇರೋದು ನೋಡ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ್ಯಾ? ಅದಕ್ಕೂ ಫೋನ್ ಮಾಡಿ ಬೈದ್ಯಾ? ಇದೆಲ್ಲ ನಿಜನಾ ಅಂತ ಕೇಳ್ತಿರೋದು. ನಿಜ ಕಣ್ಲಾ, ನಿಜ. ನಾನೇ ಕಣ್ಣಾರೆ ನೋಡಿದ್ದೀನಿ. ಅವರಿಬ್ರು ಕುಂತ್ಕೊಂಡು ಹಹ ಅಂತ ಹಲ್ಲು ಬಿಟ್ಕೊಂಡು ನಾಟಕ ಆಡ್ತಾ ಇದ್ದೆ, ಮಾತಾಡ್ತಿದ್ದೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನೇನು ಅನ್ಬೇಕಲ್ಲ? ಅಲ್ಲ, ಗಂಡ ಮದುವೆ ಮಾಡ್ಕೊಂಡು ನಿನ್ನ ಗಂಡನ ಜೊತೆ ನಿನ್ನ ಜೊತೆ ಸಂಸಾರ ಮಾಡ್ತಿದ್ದಲ್ಲ. ಬೇರೆ ಮನೆ ಮಾಡ್ಕೋಗಂಥದ್ದು ಏನಿತ್ತು ಅವಳಿಗೆ? ಬೇರೆ ಮನೆ ಮಾಡ್ಕೊಂಡು ಹೋಗಿರೋದಲ್ತಾನೆ. ಅವ್ನು ಯಾವನೋ ಕರ್ಕೊಬಂದು ಮನೇಲಿ ಇಸ್ಕೊಂಡ್ರೆ ಇನ್ನೇನಂದ್ರೆ ಹೇಳು. ಜಾಸ್ತಿ ಮಾತಾಡ್ಬಿಡಿಯತ್ತೆ. ನಿಮ್ಮ ನಾಟಕ ಎಲ್ಲ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ. ಪಿಂಕಿಗೆ ಆಸ್ತಿ ಹುಚ್ಚಿಡ್ಸಿರೋದೇ ನೀವು. ಆಸ್ತಿ ಕೇಳು ಅಂತ ಅವಳಿಗೆ ಹಿಂದೆ ಬಿದ್ದಿರೋದೇ ನೀವು. ಅವಳಿಗೆ ಆಸ್ತಿ ಕೇಳ್ಕೊ ಬಾ. ನಿನ್ನ ಗಂಡನ ಕೇಳಿದ್ರೆ ಅವರು, ನನ್ನ ಗಂಡ ಯಾಕೆ, ನಾನು ತಾನೇ ನಿಮ್ಮ ಮಗಳು, ಆಸ್ತಿ ಎಲ್ಲ ನನಗೆ ಬರ್ಕೊಡಿ ಅಂತ ಅವ್ರ ಜೊತೆ ಜಗಳ ಮಾಡು, ಅದು ಇದು ಅಂತ ಹೇಳ್ಕೊಟ್ಟು ಅವಳ ಆಸ್ತಿ ಬರ್ಸ್ಕೊಳ್ಳೋ ಹಾಗೆ ಮಾಡ್ರಿ ಪ್ಲಾನ್ ಮಾಡಿರೋದೇ ನೀವು. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಏನು ಹೇಳ್ತಿದ್ದೀರ ಅದಕ್ಕೆ? ಹೌದು ಶ್ರೀಕಾಂತ್, ಇದೇ ಸತ್ಯ. ನಿನ್ನ ಹತ್ರ ಇಷ್ಟು ದಿನ ಹೇಳೋದೋ ಬೇಡವಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೋಡು, ಪಿಂಕಿ ನಿನ್ನ ಮದುವೆ ಆದಮೇಲೆ ಸುಮ್ಮನೆ ಇದ್ಲು. ಅವಳು ಯಾವ ಆಸ್ತಿ ಹುಚ್ಚು ಇದ್ದಿರಲಿಲ್ಲ. ಈ ಆಸ್ತಿ ಹುಚ್ಚಿಡ್ಸಿದ್ದೆ ನಿಮ್ಮಮ್ಮ. ಆಸ್ತಿ ಕೇಳು, ಅದು ಕೇಳು, ಇದು ಕೇಳು, ದುಡ್ಡು ಕೇಳು, ನಿನ್ಗೆ ಹೊಸ ಮನೆ ಕೇಳು, ಬೆಂಗಳೂರು ಒಂದು ಬಂಗ್ಲೆ ಕೇಳು, ಅತ್ತೆಗಿಸ್ಕೋ ಇತ್ತೆಗಿಸ್ಕೋ, ನಿನ್ನ ಪಾಲಿನ ಆಸ್ತಿನೆಲ್ಲ ನೀನು ಬರ್ಸ್ಕೋ, ಅದು ಇದು ಅಂತ ಅವಳು ಸುಮ್ಮನೆ ಇದ್ದವಳು ತಲೆ ತುಂಬಿರೋದೆ ನಿಮ್ಮಮ್ಮ. ಈಗ ತಲೆ ತುಂಬಿ ಅವಳು ಹುಚ್ಚು ಹೆಚ್ಚಾಗಿ ಅಲ್ಲಿ ಹೋಗಿದ್ದಾಳೆ. ಆ ಹುಚ್ಚು ಹಚ್ಚಿದ ಯಾರು ಅಂತ ತಿಳ್ಕೊಂಡಿದ್ಯಾ? ನಿಮ್ಮಮ್ಮ.
ಅವಳ ಪಾಡ್ಗೆ ಅವಳು ಇದ್ದವಳನ್ನ ಹುಚ್ಚು ಬರೋ ಹಾಗೆ ಮಾಡಿರೋದೆ ನಿಮ್ಮಮ್ಮ. ಇವತ್ತು ಎಲ್ಲ ಅವಳ ಮೇಲೆ ಹಾಕ್ಬಿಟ್ಟು ಏನು ತಪ್ಪು ಮಾಡಿಲ್ಲ ಅಂತ ನಿಂತಿದ್ದಾರೆ ನಿಮ್ಮಮ್ಮ. ಅಷ್ಟೇ ಅಲ್ಲ, ಇಷ್ಟೆಲ್ಲ ಆದಮೇಲೂ ಅವಾಗ ಅವ್ರ ಮನೆಗೆ ಹೋಗೋದು, ಅದು ಮಾಡೋದು ಇದು ಮಾಡೋದು, ನಿಂಗೆ ಆಸ್ತಿ ಎಲ್ಲ ಅದು ಬರ್ಸ್ಕೊ ಇದು ಬರ್ಸ್ಕೊ, ನನ್ನ ಹೆಸ್ರಿಗೆ ಬರಿ, ಇದು ಬರಿ ಅದು ಬರಿ ಅಂತ ಮಾತಾಡೋದು. ನಿಜವಾಗ್ಲೂ ಹೇಳ್ತಿದ್ದೀನಿ ಶ್ರೀಕಾಂತ್, ಆಸ್ತಿ ಹುಚ್ಚಿಡ್ತಿರೋದು ಪಿಂಕಿಗಲ್ಲ, ನಿಮ್ಮಮ್ಮನಿಗೆ. ಅದನ್ನು ಕೇಳು ಏನು ಬಂದಿದೆ ಅಂತ. ಹೌದಣ್ಣ, ಇದು ನಿಜ. ಅಮ್ಮಂಗೆ ಆಸ್ತಿ ಹುಚ್ಚು ಬಂದಿರೋದು. ಪಿಂಕಿ ಅದಕ್ಕೆಲ್ಲ ಹೇಳ್ಕೊಟ್ಟಿರೋದು ಇವರೇ. ಅದಕ್ಕೇದೇನು ತಪ್ಪಿಲ್ಲ, ಎಲ್ಲಾನು ಇವರೇ ಮಾಡಿರೋದು. ಏ ಕವಿತಾ, ನಿಮ್ಮ ಮನೆ ಹಾಳಿ ಇವ್ರಿಗಿಂತ ಹೆಚ್ಚಾಗ್ಬಿಟ್ಟೆ ಕಣೆ. ನನ್ನ ಹೊಟ್ಟೆಗೆ ಹುಟ್ಟಿದ ಮಗಳು ನೀನು, ನನ್ನ ಶತ್ರುನು ನೀನು. ನಿನ್ನ ಮಗಳಾಗಿರಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ನಿಜವಾಗ್ಲೂ ನೀನು ನನ್ನ ಮಗಳಲ್ಲ ಅಂತ ಹೇಳ್ಬಿಡು, ಸಂತೋಷ ಪಡ್ತೀನಿ. ನಿನ್ನ ಮಗಳಾಗಿರಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮಪ್ಪನ ದೇವರಂತ ನಮ್ಮಪ್ಪನ ಬಾಯಿಗೆ ಬಂದಂಗೆ ಅಂದು ಮನೆಯಿಂದ ಆಚೆ ಓಡಿಸ್ದೆ. ಈಗ ಅದಕ್ಕೇನು ಅಣ್ಣನ ದೂರ ಮಾಡಿದೆ. ನಿಂಗೇನಮ್ಮ ಸಿಗುತ್ತೆ? ಆಸ್ತಿ ಅಂತ ಯಾಕಮ್ಮ ಹಿಂಗೆ ಸಾಯ್ತಿದ್ಯಾ? ನೋಡಿ, ಇವತ್ತು ನೀವು ಅಂದಿರೋ ಮಾತುಗಳಿಂದ ನಮ್ಮ ಮಾವ ಕುಗ್ಗಿ ಹೋಗಿದ್ದಾರೆ. ಒಂದು ಸೂರು ಎದ್ದೇಳ್ತಲ್ಲ ಮೇಲಕ್ಕೆ. ಬೆಡ್ ರಿಡನ್ ಆಗಿದ್ದಾರೆ, ಬೆಡ್ ಮೇಲೆ ಮಲಗಿದ್ದಾರೆ. ಊಟ ತಿಂಡಿ ನಿದ್ರೆ ಎಲ್ಲ ಬಿಟ್ಟು ಯೋಚನೆ ಮಾಡ್ತಿದ್ದಾರೆ. ನಿಮ್ಮಿಂದ ಅವ್ರು ಅನುಭವಿಸ್ತಿರೋ ಕಷ್ಟ ಅಷ್ಟಿಷ್ಟಲ್ಲ. ಥೂ, ಯಾಕೆ ಈಗ ಬುದ್ಧಿ ಕಲ್ತಿದ್ರೋ ಏನೋ ಗೊತ್ತಿಲ್ಲ. ನಿಮ್ಮ ಮೇಲೆ ಇದ್ದಿದ್ದು ಅಷ್ಟೋ ಇಷ್ಟು ಗೌರವನ ಇವತ್ತು ಹೊಟ್ಟೋಯ್ತು ನನಗೆ. ಇನ್ನು ಯಾವತ್ತು ನಿಮ್ಮನ್ನ ಅತ್ತೆ ಅಂತ ಕರೆಯೋಕ್ಕೂ ನನಗೆ ಇಷ್ಟಪಡಲ್ಲ. ಥೂ. ಏನಮ್ಮ, ಯಾಕೆ ಹಿಂಗೆ ನಿಂತ್ಕೊಬಿಟ್ಟೆ? ಓಹ್, ನೀನು ಬಣ್ಣ ಎಲ್ಲ ಬೈಲಾಗ್ಬಿಡ್ತು ಅಂತಲ್ಲ. ನನ್ನ ಹೆಂಡತಿಗೆ ಆಸ್ತಿ ಹುಚ್ಚಿಡ್ಸಿ ನನ್ನ ಅವಳು ದೂರ ಮಾಡಿದೆ. ಅಪ್ಪನ ಬಾಯಿ ಬಂದಂಗೆಲ್ಲ ಮಾತಾಡಿ ಇವತ್ತು ಆಸ್ತಿ ಹಿಡಿಯೋ ಹಾಗೆ ಮಾಡಿದೆ. ಇದರಿಂದ ನಿನ್ಗೆ ಏನಮ್ಮ ಸಿಕ್ತು? ಏನು ಸಿಕ್ತು? ಆಸ್ತಿ ಅಂತ ಯಾಕಮ್ಮ ಹಿಂಗೆ ಎಲ್ಲರ ಜೀವನ ಹಾಳು ಮಾಡ್ತಿದ್ಯಾ? ನೀನು ಇಂಥವಳಂತ ನಾನು ಅನ್ಕೊಂಡಿರಲಿಲ್ಲ. ಇಲ್ಲಪ್ಪ, ಥೂ, ನಿನ್ನ ಮುಖ ನೋಡೋಕ್ಕೂ ನಾನು ಇಷ್ಟಪಡೋದಿಲ್ಲ. ಅಯ್ಯೋ ಇಲ್ಲ ಕಣ್ಲಾ, ಇಲ್ಲ. ಮನೆ ಹಾಳಿ ಮಾತು ಕೇಳ್ಬೇಡ. ಇದೆಲ್ಲ ಸುಳ್ಳು. ಅವಳ ತಂಗಿನ ಅವಳು ಉಳಿಸ್ಕೊಳಕ್ಕೆ ನನ್ನ ಮೇಲೆ ಇಲ್ದಿರೋದೆಲ್ಲ ಅಪವಾದ ಮಾಡ್ತಾವಳೆ. ನಂಬೇಡ ಕಣ್ಲಾ, ನಂಬೇಡ. ಸಾಕು ಸುಮ್ಮನಿರಮ್ಮ. ನಾನು ಇಲ್ಲೇ ಇದ್ಕೊಂಡು ನಿನ್ನ ಬುದ್ಧಿ ಏನಂತ ನಾನು ನೋಡಿಲ್ವಾ? ಅವ್ರು ಹೇಳಿದೆಲ್ಲ ಸತ್ಯ. ನೀನೇ ಇದೆಲ್ಲ ಮಾಡೋದು, ನಮ್ಗೆ ಚೆನ್ನಾಗಿ ಗೊತ್ತಿದೆ. ನೀ ಇದನ್ನೆಲ್ಲ ತಪ್ಪಿಸ್ಕೊಳ್ಳೋ ನಾಟಕ ಮಾಡಬೇಡ. ನಿನ್ಗೆ ಹೆಂಗೆ ಬರ್ತೋ ಹಂಗೆ ಬದುಕು ಇನ್ಮೇಲೆ. ಎಲ್ಲ ಪ್ರೇಮ, ಹಾಂ, ನನ್ನ ಮಕ್ಕಳು ಮಧ್ಯೆನೇ ತಂದಿಟ್ಬಿಟ್ಟಲ್ಲ ನನಗೆ. ಹಾಂ, ಮಾಡ್ತೀನಿ. ಇಷ್ಟಕ್ಕೆ ಬಿಡೋದಿಲ್ಲ ನಿಮ್ಮೆಲ್ಲರನ್ನೂ. ನಿಮ್ನ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ನಿನ್ನ ತಂಗಿ ಜೀವನನೂ ಹಾಳಾಗಬೇಕು, ನಿನ್ನ ಜೀವನನೂ ಹಾಳಾಗಬೇಕು, ಹಂಗೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮುಚ್ಚಿಟ್ಟಿದ್ಯಾ? ವಿಷಯ ಮುಚ್ಚಿಟ್ಟಿದ್ಯಾ ಹೇಳು? ಹಾಂ, ಅಲ್ಲಿಗೆ ಬರ್ತೀನಿ. ನಾನೇ ಅವ್ನು ಹೆಂಡ್ತೀನಿ, ಮಾವನ ಹೆಂಡ್ತಿ ಅಂತ ಹೇಳ್ತೀನಿ. ಅದು ಹೆಂಗೆ ಮಾಡ್ತೀಯೋ ಮಾಡು, ಅದೇನು ಮಾಡ್ತೀಯೋ ಮಾಡು, ಗೊತ್ತು ಉಳಿದೆ ಅಂತ ಹೇಳ್ತೀನಿ. ನಿನ್ನೆನೇ ಸಿಗಿಸ್ತೀನಿ ಸರಿಯಾಗಿ. ಬಿಡೋದಿಲ್ಲ ನಾನು, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ.